ಜೋಗ್ ಜಂಕ್ಷನ್ ಗೆಳೆಯರ. ಜೋಗ್ ಜಂಕ್ಷನ್ಯಾಗ ನೀವು ಬೇರೆ ಬೇರೆ ಜೋಕ್ಗಳನ್ನು ಕೇಳ್ಕೊತಾನೆ ಇದ್ದೀರಿ, ನಾ ಹೇಳ್ಕೊತಾನೆ ಇದ್ದೀನಿ. ಈ ಜೋಗ್ ಜಂಕ್ಷನ್ ನಡ್ಕೋತಾನೆ ಅದ. ಯಾಕೆ ಹೇಳ್ರಿ, ನೀವು ನನಗೆ ಕಳಿಸಿರುವಂಥ ಜೋಕ್ಗಳನ್ನು ನಾ ಪ್ರೀತಿಯಿಂದ ನಿಮ್ಗೆ ಹೇಳ್ತೀನಿ, ನೀವು ನಿಮ್ಮ ಜೋಕ್ ಅಂತ ಹೇಳ್ತೀವಿ, ನಿಮ್ಮ ಗೆಳೆಯರಿಗೆ ಹೇಳ್ರಿ. ಹೀಗಾಗಿ ಇದು ಒಂಥರ ಸಾಂಕ್ರಾಮಿಕ ರೋಗ ಇದ್ದಂಗೆ ಎಲ್ಲ ಕಡೆ ನಗು ಮತ್ತು ಜೋಕು ಹರಡ್ಲಿಕ್ಕತ್ತಾವ. ಈಗ ಭಾಷಾ ಅಂಥೇಳಿ ಕಿತ್ತೂರಿಂದ ಈ ಜೋಕ್ ಕಳ್ಸ್ಯಾರ. ಅವರು ಒಬ್ಬ ವಕೀಲನ ಬಗ್ಗೆ ಬರೀತಾರೆ. ಒಬ್ಬ ವಕೀಲ ಒಂದು ದಿವಸ ತನ್ನ ಆಫೀಸಿಗೆ ಹೊಂಟಿದ್ದಂತ ಹಾದ್ಯಾಗ ನೋಡ್ತಾನೆ ಒಬ್ಬ ಬಡವ ಹುಲ್ಲು ತಿನ್ಲಿಕ್ಕೆ ಹತ್ತಿನ. ಈ ವಕೀಲರಿಗೆ ಭಾಳ ಕೆಟ್ಟ ಅನ್ನಿಸ್ತು. ಕಾರ್ ನಿಂದ್ರಿಸ್ ಅಂತ ಹೇಳಿದರು ಡ್ರೈವರ್ಗೆ. ಕಾರ್ ನಿಂದ್ರಿಸಿದ. ಕಾರ್ ದೂರ ನಿಂತು ಇವ್ರು ಇಳಿದು ಬಂದರು ಸಾವಕಾಶ. ಅವನ ಜೊತೆ ಮಾತಾಡಿದರು. ಏನು ಬಡವ, ಯಾಕಪ್ಪ ನೀವು ಹುಲ್ಲು ತಿಂತಿ, ನಮ್ಮ ಮನೆಗೆ ಬಾ ಅಂತಂದು. ಬಡವ ಭಾಳ ಆನಂದ ಆಯ್ತು. ಏನಪ್ಪ ಎಂಥೆಂಥ ಮಂದಿ ಇರ್ತಾರೆ ಜೀವನದಾಗ, ಹಿಂಗೆ ಮನೆ ಕರ್ಲಿಕ್ಕೆ ಅವ ಅಂದ, ಸರ್ ನಾವು ಒಬ್ಬನೇ ಇಲ್ಲ ಸರ್, ನನ್ನ ಹೆಂಡತಿ ಮಕ್ಕಳು ಇದ್ದಾರೆ. ಅದಕ್ಕೆ ವಕೀಲರು ಹೇಳಿದರು, ಏನು ಚಿಂತೆ ಮಾಡಬೇಡ, ಎಲ್ಲರೂ ಬರ್ರಿ, ಯಾಕಂತಂದು ನನ್ನ ಮನೆ ಒಳಗೆ ಮೊಣಕಾಲು ತನಕ ಹುಲ್ಲು ಬಿಡೋದು, ಬೇಕಾದಷ್ಟು ತಿನ್ಬೋದು. ಹುಡುಗರು ಭಾಳ ಮಜಾ ಇರ್ತಾರೆ ರೀ. ಅವರು ವಿಚಿತ್ರವಾಗಿ ಬೋಸ್ಟ್ ಮಾಡ್ಕೋತಾರೆ. ಒಂದು ಸರ್ತಿ ಶಾಲ್ಯಾಗ ಒಂದು ಹುಡುಗ ತಮ್ಮ ಅಪ್ಪನ ಬಗ್ಗೆ ಹಿಂಗೆ ಹೇಳ್ಕೊಂಡ, ನೋಡ್ರಿ ಬಿಲ್ಲಿಗೆ ಹೂಡಿದ ಬಾಣವನ್ನು ನೀವು ಹಿಂಗೆ ಬಿಡ್ರಿ, ನಮ್ಮ ತಂದೆಯವರು ಓಡಿ ಹೋಗಿ ಆ ಬಾಣ ಹಿಡ್ಕೊಂಬರ್ತಾರೆ. ನಿಮ್ಮಪ್ಪ ಅದಕ್ಕೆ ಇನ್ನೊಬ್ಬ ಹುಡುಗಡ್ದ, ನಮ್ಮಪ್ಪ ಇನ್ನೂ ಫಾಸ್ಟ್, ನಿಂಗೆ ಗೊತ್ತಿಲ್ಲ, ರಿವಾಲ್ವರ್ನಾಗಿಂದ ಒಂದು ಗುಂಡು ಹುಡಿ ಟಿಶ್ ಅಂತ ಹೇಳಿ ಅವ ಅದನ್ನು ಹೋಗಿ ಹಿಡ್ಕೊಂಬರ್ತಾನೆ, ಅಷ್ಟು ಫಾಸ್ಟು ಅಂದು. ಹೌದಾ? ಅದಕ್ಕೆ ಮೂರನೇ ಹುಡುಗಡ್ದ, ನಿಮ್ಮಪ್ಪ ಭಾಳ ಫಾಸ್ಟ್ ಇರ್ಬೋದು, ನಿಮ್ಮಪ್ಪ ಅದಕ್ಕಿಂತ ಫಾಸ್ಟ್ ಇರ್ಬೋದು, ಆದ್ರೆ ನಮ್ಮಪ್ಪ ಹೆಂಗೆ ಗೊತ್ತಾಯಿ ನಿನಗೆ ಏನಂತ ತಿಳಿದೀನಿ, 10:00 ಅವ್ರ ಆಫೀಸ್ ಇರ್ತದೆ, ಅವ್ರು ಹಿಂಗೆ ಹೋಗ್ತಾರೆ, 10ಕ್ಕೆ ವಾಪಸ್ ಬಂದಿರ್ತಾರೆ, ಅಂಥ ಫಾಸ್ಟ್ ನೌಕರಿ ಮಾಡ್ತಾರೆ ಅವರು ಅಂತ. ಸದಾಶಿವ ಹೆಗಡೆ ಅಂಥೇಳಿ ಹಾಂಗ್ಕಾಂಗ್ನಿಂದ ನನಗೆ ಈ ಮೇಲ್ ಕಳ್ಸ್ಯಾರ. ಅವರು ಒಂದು ವಿಮಾನದಾಗ ಹಾರೋ ಪ್ರಸಂಗವನ್ನು ರೆಫರ್ ಮಾಡ್ತಾರೆ. ಆ ವಿಮಾನದಾಗ ಏನಿರ್ತದೆ ಅಂತಂದ್ರೆ, ನೀವು ಕೂತ್ ಕೂಡಲೇ ಸೀಟ್ ಬೆಲ್ಟ್ ಹಾಕೋರಿ, ಯಾಕಂತಂದ್ರೆ ವಿಮಾನಿಗೆ ಹಾರ್ಲಿಕ್ಕೆ ಹತ್ತದ, ಹೀಗೆಲ್ಲ ಏನು ಹೇಳ್ತಾರೆ. ಆಮೇಲೆ ಸ್ಮೂತ್ ಆಗಿ ವಿಮಾನ ಹಾರ್ಲಿಕ್ಕೆ ಹತ್ತಂತಂದ್ರೆ ನೀವು ಈಗ ಸೀಟ್ ಬೆಲ್ಟನ್ನು ಬಿಚ್ಚಲಿಕ್ಕೆ ಅಡ್ಡಿ ಇಲ್ಲ, ಅಲ್ಲಿ ಓಡಾಡಬಹುದು ನೀವು ಅಂಥೇಳಿ ಹಿಂಗೊಂದು ಇನ್ಸ್ಟ್ರಕ್ಷನ್ ಬರ್ತದೆ. ಬಟ್ ಒಂದು ವಿಮಾನ್ಯಾಗ ಮಾತ್ರ ಹಿಂಗೇನು ಇದ್ದಿದ್ದೇ ಇಲ್ಲ ಅಂತಂದ್ರೆ, ಸೀಟ್ ಬೆಲ್ಟ್ ಆಫ್ ಆಗ್ತಿದ್ದೇ ಇಲ್ಲ, ಅದು ಯಾವತ್ತೂ ಕಟ್ಕೊಂಡೇ ಇರಬೇಕು. ಯಾಕೆ ಹಿಂಗೆ ಅಂತ ಹೇಳಿ ಕೇಳಿದ್ರಂತ. ಅದಕ್ಕೆ ಆ ವಿಮಾನದ ಪರಿಚಾರಕ್ಕೆ ಹೇಳಿದ್ಲಂತ, ನೋಡ್ರಿ ವಿಮಾನ್ಯಾಗ ಇವತ್ತು 17 ಹುಡುಗಿಯರಿದ್ದಾರೆ, ಅವರಷ್ಟರು ಸೌಂದರ್ಯ ಸ್ಪರ್ಧಾಕ್ಕೆ ಹೊಂಟಾರ, ಮತ್ತು 21 ಮಂದಿ ಹುಡುಗರಿದ್ದಾರೆ, ಅದು ಫುಟ್ಬಾಲ್ ಟೀಮು, ಅದು ಫುಟ್ಬಾಲ್ ಆಡ್ಲಿಕ್ಕೆ ಹೊಂಟದ, ಹೀಗಾಗಿ ಸೀಟ್ ಬೆಲ್ಟ್ ನಾವು ಒಟ್ಟ ಆಫ್ ಮಾಡ್ಲಿಕ್ಕತ್ತಿಲ್ಲ, ಕೂತಲ್ಲೇ ಕೂಡ್ರಿ ಅಂತ ಹೇಳಿಕತ್ತೀವಿ. ಸಂಭಾಯಿತು ಹುಡುಗ ಒಬ್ಬವ ಒಂದು ಬಾರಿಗೆ ಬಂದ. ಅಲ್ಲಿ ಒಂದು ಜನರಲ್ ಅಂದರೆ ಕಾಸ್ಮೋಪಾಲಿಟಿನ್ ಒಂದು ಸಂಸ್ಕೃತಿ ಇರುವಂಥ ಕ್ಲಬ್ ಅದು. ಅಲ್ಲೇ ಹುಡುಗಿಯರು ಇದ್ದರು, ಹುಡುಗರು ಇದ್ದರು. ಒಬ್ಬ ಹುಡುಗಿ ಮಾತ್ರ ಕಾಯ್ಕೋತ ಕೂತಿದ್ಲು, ಸ್ವಲ್ಪ ನೋಡ್ಲಿಕ್ಕೆ ಅಡ್ಡಿ ಇಲ್ಲ, ಅಟ್ರಾಕ್ಟಿವ್ ಇದ್ಲು. ಇವ ಹುಡುಗ ಹೋದ ಆಕೆ ಹತ್ರ, ಆಕಿನ ಮಾತಾಡಿಸಿ ದೋಸ್ತಿ ಮಾಡ್ಕೋಬೇಕಂತ ಒಂದು ವಿಚಾರ. ಅಮ್ಮ ಹೋಗಿ ಆಕಿನ ಕೇಳ್ದ, ನೋಡ್ರಿ ನಾ ಇಲ್ಲಿ ಮಾತಾಡಬಹುದಾ, ನಿಮ್ಮ ಜೊತೆ ಒಂದು 2 ಮಿನಿಟ್ ಇಲ್ಲಿ ಕೂಡಬಹುದಾ ಅಂತಂದ. ಆಕಿ ಏನು ಟೆನ್ಷನ್ ಆಗಿದ್ಲು ಏನೋ, ಅಥವಾ ಇವನು ಮಜಾ ತೊಗೋಬೇಕಂತ ಮಾಡಿದ್ಲು ಏನೋ. ಇಮಿಡಿಯೇಟ್ಲಿ, ಏಯ್ ನಿನ್ನ ಜೊತೆ ಇವತ್ತು ರಾತ್ರಿ ನಂಗೆ ಬರ್ಲಿಕ್ಕಂಗಲ್ಲ, ನಿನ್ನ ಜೊತೆ ಮಲಗಲಿಕ್ಕಂತೂ ಸಾಧ್ಯನೇ ಇಲ್ಲ, ಜೋರ್ಲೆ ಒದರಾಡ್ಲಿಕ್ಕೆ ಶುರು ಮಾಡಿಬಿಟ್ಲು. ಹುಡುಗ ಭಾಳ ಇನ್ಸಲ್ಟ್ ಆಯ್ತು, ಏನು ಮಾಡ್ಬೇಕಂತ ಗೊತ್ತಾಗಲಿಲ್ಲ. ಆಜು ಬಾಜು ನೋಡ್ದ, ಎಲ್ಲರೂ ಇವನ್ನ ನೋಡ್ಲಿಕ್ಕತ್ತಿದ್ರು. ತಲೆ ತಗ್ಗಿಸ್ಕೊಂಡ, ಮತ್ತು ತನ್ನ ಟೇಬಲಿಗೆ ಬಂದು ಕೂತ ಮೇಲೆ ಆ ಹುಡುಗಿಗೆ ಏನು ಅನ್ನಿಸ್ತು ಏನೋ, ಸ್ವಲ್ಪ ಹೊತ್ತಿನ ಮೇಲೆ ಇವನ್ನ ಹಾಗೆಲ್ಲ ಮಾತಾಡ್ಬಾರ್ದಾಗಿತ್ತು ಅನ್ನಿಸ್ತು. ಆಕಿಗೇನು ಅನ್ನಿಸಿ ಇವನ ಹತ್ರ ಮತ್ತೆ ಮಾತಾಡ್ಲಿಕ್ಕೆ ಬಂದು, ಆಕಿ ಕೇಳಿಗತ್ಲ, ನಾನು ಹಿಂಗೆ ಆಗಾಳೆ ಏನು ಹೇಳಿದ್ನಲ್ಲ ಅದಕ್ಕೆ ಸಾರಿ ಅಂತ. ಏನೋ 20,000 ರೂಪಾಯಿ ಅಷ್ಟೆಲ್ಲ ಕೊಡ್ಲಿಕ್ಕೆ ಆಗಂಗಲ್ಲ ಅಂತ ಇವ ಜುಟ್ಲೆ ಓದ್ರಲಿಕ್ಕೆ ಶುರು ಮಾಡಿ. ಗೆಳೆಯರ, ಇಂಥ ಜೋಕ್ಗಳು ಈ ಜೋಗ್ ಜಂಕ್ಷನ್ನಾಗ ಅಷ್ಟೇ ನಿಮ್ಗೆ ಕೇಳಲಿಕ್ಕೆ ಸಿಗ್ತಾವೆ. ಅದಕ್ಕೆ ದಿನ ಜೋಗ್ ಜಂಕ್ಷನ್ ನೋಡೋದನ್ನು ಮರಿಬೇಡ್ರಿ. ಪ್ರತಿ ದಿನ 8:15ಕ್ಕೆ ಶುರುವಾಗ್ತಾ ಇದು ಸುವರ್ಣ ನ್ಯೂಸ್ ಚಾನಲ್ನಾಗ. ಹಾಗೆ ನಿಮಗೆ ಬಂದಿರೋ ಚಲೋ ಜೋಕ್ಗಳನ್ನು ನನಗೆ ಕಳಿಸ್ರಿ. ನಂಬರ್ ಅದ 99 ಅರೆ ಎಲ್ಲಿ ಹೊಂಟ್ರಿ? ರಿಮೋಟ್ ಮೇಲೆ ಕೈ ತೆಗಿರಿ. ಒಂದು ಬ್ರೇಕ್ ಅದ, ಮತ್ತೆ ಬರ್ತೇನೆ ನಾ ಜೋಕ್ ಹೇಳಲಿಕ್ಕೆ. ಮುಂದೆ ಜೋಗ್ ಜಂಕ್ಷನ್ನಾಗ ಮತ್ತೆ ಸ್ವಾಗತ ಗೆಳೆಯರ. ಈಗ ಭಾಳ ಮಂದಿ ನಮ್ಮ ನಾಯಕರು, ಕೆಲವು ಮಂದಿ ಪರಿಚಯದವರು, ಹತ್ತಿರದವರು ಎಲ್ಲರೂ ಜೈಲಿಗೆ ಹೋಗಿ ಬರ್ಲಿಕ್ಕತ್ತಾರೆ. ಜೈಲಿಗೆ ಮತ್ತು ಮನೆ ಒಳಗೆ ಏನು ಡಿಫ್ರೆನ್ಸು ಅಂತ ಕೇಳಿದ್ರಂತೆ. ಅದಕ್ಕೊಬ್ಬ ಜೈಲನ್ನು ಹೆಂಗೆ ವಿವರಿಸಿದಂತ ನೋಡ್ರಿ. ಜೈಲು ಮತ್ತು ಮನೆ ಒಳಗೆ ಹೆಂಗೆ ಭಾರಿ ಮಜಾ ಅದ ಅಂದ್ರೆ, ಜೈಲಿನಾಗ 2 ಹೊತ್ತು ನಿಮ್ಗೆ ಊಟ ಸಿಗ್ತದೆ. ಆದ್ರೆ ಖರೆ ಅಂದ್ರೆ ನೀವು ಹೊರಗಿದ್ರಿ ಅಂದ್ರೆ 2 ಹೊತ್ತು ಊಟದ ಸಲುವಾಗಿ ದುಡಿಬೇಕಾಗ್ತದೆ, ಅಥವಾ 2 ಸತ್ತೆ ನೀವು ಕುದಿಸಿ ನೀವೇ ಉಣಬೇಕಾಗ್ತದೆ.
ಇನ್ನು ಜೈಲ್ನಾಗಿದ್ರೆ ಅಲ್ಲಿ ಜೈಲ್ ಅಂಗಳದಾಗ ನಿಮ್ಗೆ ದಿನ 1 ತಾಸು ಎಕ್ಸಸೈಸಿಗೆ ಅಂತ ಬಿಡ್ತಾರೆ, ನೀವು ರೆಗ್ಯುಲರಾಗಿ ಎಕ್ಸಸೈಸ್ ಮಾಡಬಹುದು. ಆದ್ರೆ ಮನೆ ಒಳಗೆ ಹಾಗಲ್ಲ, ನೀವು ಮನೆ ಒಳಗಿದ್ರಿ ಅಂತಂದ್ರೆ ನೀವು ಮನೆ ಕಸ ಉಗುಡಿ ಈ ಅಂಗಳ ಇದನ್ನು ಮಾಡಿ ಎಲ್ಲ ನೀಟ್ ಮಾಡಿ ಮಕ್ಕಳಿಗೆ ಹರವಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗ್ತದೆ. ಅದು ವಿಚಿತ್ರನೇ ಇರ್ತದೆ. ಗುಡ್ ಲಾಯರ್ ಮತ್ತು ಗ್ರೇಟ್ ಲಾಯರ್ ನಡುವೆ ಡಿಫ್ರೆನ್ಸ್ ಏನದ ಅಂತ ಹೇಳಿ ಕೇಳಿಲ್ಲ. ಅದಕ್ಕೆ ಒಬ್ಬ ಹೇಳ್ದ, ನೋಡ್ರಿ, ಗುಡ್ ಲಾಯರ್ ನೋಸ್ ಲಾ, ಅಂದ್ರೆ ಒಳ್ಳೆ ಲಾಯರ್ಗೆ ಕಾಯ್ದೆ ಏನು ಕಾನೂನು ಏನು ಅಂತ ಗೊತ್ತಿರ್ತದೆ. ಬಟ್ ಗ್ರೇಟ್ ಲಾಯರ್ ಅಂದ್ರೆ ಚಲೋ ಲಾಯರ್, ಇನ್ನೂ ಶ್ರೇಷ್ಠ ಲಾಯರ್ಗೇನು ಜಡ್ಜಾಗಿ ಗೊತ್ತಿರ್ತಾನಂತ. ಲಾ ಹೋಗ್ಲತ್ತ ಕಡೆ ಹಾಳಾಯ್ತು. ಜಗತ್ತಿನಾಗ ಒಂದಿಷ್ಟು ಪೂವರ್ ಜೋಕ್ಸ್ ಅಂತವ, ಅಂದರೆ ಅವು ಪಿ ಜೆ ಅಂತ ಹೇಳಿ ಮಂದಿ ಮಾತಾಡ್ತಾರೆ. ಅವು ಖರೆ ಎಷ್ಟು ಪಿ ಜೆ ಇರಲಿ, ಆದ್ರೆ ಅವು ಮಕ್ಕಳು ಹೇಳೋದು ಕೇಳೋದು ನಡೆದೇ ಇರ್ತದೆ ರೀ. ಮಕ್ಕಳು ಇಂಥ ಒಂದು ಸಣ್ಣ ಜೋಕ್ ಕೇಳ್ರಿ, ಒಬ್ಬಾಕಿ ಜೋರಾಗಿ ಓಡ್ಕೊತ ಬಂದಂತೆ ಅಲ್ಲಿ ಕೂತ ಹೇಳಿದಂತೆ, ಡಾಕ್ಟರ್ ನೋಡ್ರಿ ನಂಗೆ ಖರೆ ಅಂದ್ರೆ ಚಸ್ಮಾ ಬಂದಾವ, ನಂಗೆ ಒಂದು ಚಸ್ಮಾ ಕೊಡ್ರಿ ಅಂತ. ಅದಕ್ಕೆ ಅವ್ನು ಹೇಳಿದಂತೆ, ಖರೆ ರೀ ಮೇಡಮ್, ನಿಮಗೆ ಚಸ್ಮಾ ಬಂದದ್ದು ಖರೆ ಅದ, ಆದ್ರೆ ನೀವು ಮಗ್ಲ ಅಂಗಡಿಗೆ ಹೋಗ್ರಿ, ಅದು ಚಸ್ಮಾ ಡಾಕ್ಟರ್ದ ಅಂಗಡಿ, ಇದು ಚಪ್ಪಲಿ ಅಂಗಡಿ ಅದ, ಅದಕ್ಕೆ ದಯವಿಟ್ಟು ಅಲ್ಲಿ ಹೋಗ್ರಿ ಅಂತ. ಒಬ್ಬ ಕನ್ಯಾಪಿತೃನ ಎದುರಿಗೆ ಒಬ್ಬ ನವಯುವಕ ಬಂದು ಹೇಳಿದಂತೆ, ನೋಡ್ರಿ ನಿಮ್ಮ ಮಗಳು ನನಗೆ ಆಗಾಗ ಐ ಲೈಕ್ ಯು ಅಂತಾಳೆ. ಹೌದಾ, ಹಂಗೆ ಅಂತಾಳಾಕಿ? ಅಲ್ಲ, ನಾನು ಸುಮ್ಮನೆ ಇರ್ತೇನೆ ಸರ್, ನಂಗೆ ಗೊತ್ತಿಲ್ಲ ಯಾಕಂತಾಳಂತ. ಮತ್ತು ಆಮೇಲೆ ಐ ಲವ್ ಯು ಅಂತಾಳಂತ. ಐ ಲವ್ ಯು ಅಂತಾಳೆ. ಹೌದು ರೀ, ಹಂಗಂತ. ಹಂಗೆ ಅಂತಾಳಾಕಿ, ಸರ್ ಗೊತ್ತಿಲ್ಲ ನನಗೆ. ಮತ್ತು ಆಕೆ ಅಂತಾಳೆ, ನಾನು ನಿನ್ನ ಲಗ್ನ ಆಗ್ತೀನಿ ಅಂತಾಳೆ. ಹೌದಾ, ಅಂದ್ರೆ ಈಗ ನೀವಿಬ್ಬರು ಏನು ನನ್ನ ಪರ್ಮಿಷನ್ ತೊಗೊಳಿಕತ್ತೀರಿ? ಇವ ಹೇಳ್ದ, ಇಲ್ಲ ಸರ್, ಪರ್ಮಿಷನ್ ಏನು ಬೇಡ, ದಯವಿಟ್ಟು ನಾನು ಬಿಟ್ಟುಬಿಡು ಅಂತ ಹೇಳ್ರಿ, ನಾವು ಹೋಗ್ತೇನೆ ಅಂತ ಕಡೆ. ಒಬ್ಬ ಹುಡುಗ ಬಂದು ಅವ್ರ ಅಪ್ಪನ ಕೇಳಿದಂತ, ಅಪ್ಪ ನನಗಿಷ್ಟು ಶಾಣ್ಯಾತನ ಅಂದ್ರೆ ಜಾಣತನ ಎಲ್ಲಿಂದ ಬಂತು? ಅದಕ್ಕೆ ಅವ್ರ ಅಪ್ಪ ಹೇಳಿದಂತೆ, ಗ್ಯಾರಂಟಿ ಇದು ನಿಮ್ಮ ಮೌನಿಂದ ಬಂದದ, ನಿಮ್ಮ ತಾಯಿಯಿಂದ ನನಗೆ ಶಾಣ್ಯಾತನ ಬಂದದ. ಹೌದಾ ಅನ್ನೋದು. ಹೌದು, ಯಾಕಂದ್ರೆ ನಿಮ್ಮ ತಾಯಿ ಶಾಣ್ಯಾತನ ಎಲ್ಲ ಹೋಗ್ಯದ, ನನ್ನ ಶಾಣ್ಯಾತನ ಮಾತ್ರ ನನ್ನ ಹತ್ರನ ಅದ, ನಾನು ಆರಾಮಿದ್ದೇನೆ. ಗೆಳೆಯರ, ಇಂಥ ಅದ್ಭುತ ಜೋಕ್ಗಳು ನಿಮ್ಮ ಕಡೆ ಇದ್ವು ಅಂದ್ರೆ ದಯವಿಟ್ಟು ನನಗೆ ಕಳಿಸ್ರಿ, ನಾ ಕಾಯ್ತಿರ್ತೀನಿ ನಿಮ್ಮ ಜೋಕ್ ಸಲುವಾಗಿ. ಎಲ್ಲಿ ಹೋಗ್ಬೇಡ್ರಿ, ಯಾಕಂದ್ರೆ ಈಗ ಮಸ್ತ್ ಮನುಷ್ಯ ಬರೋ ಟೈಮ್ ಆಗ್ತದೆ. ಜೋಕ್ ಜಂಕ್ಷನ್ಯಾಗೆ ಕಾಯ್ಕೋತಿರ್ರಿ, ಬ್ರೇಕ್ ಆದ ಕೂಡಲೇ ಮಸ್ತ್ ಮನುಷ್ಯ.